ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಬೆನ್ನಲ್ಲೇ ಮಂಗಳೂರಂತೂ ಸಹಜ ಸ್ಥಿತಿಗೆ ಬಂದಿದೆ. ಬಟ್ ಸುಹಾಸ್ನನ್ನ ಕಳ್ಕೊಂಡಂತಹ ತಂದೆ ತಾಯಿ ಇದಾರಲ್ಲ, ಅವರ ಆಕ್ರಂದನ ಮಡುಗಟ್ತಾ ಇದೆ, ಆಕ್ರಂದನ ಸ್ಫೋಟ ಆಗ್ತಾ ಇದೆ. ಈಗ ಆಗ್ತಾ ಇರುವಂತಹ ತನಿಖೆಗಿಂತ ನಮಗೆ ಉನ್ನತ ಮಟ್ಟದ ತನಿಖೆ ಬೇಕು ಅಂತ ಅವ್ರದ್ದು ಆಗ್ರಹ. ಅದಕ್ಕೂ ಕಾರಣ ಇದೆ, ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ನಿಮಗೆ. ಸುಹಾಸ್ ಹತ್ಯೆ ಕೇಸನ್ನ NIA ತನಿಖೆಗೆ ವಹಿಸುವಂತೆ ಆಗ್ರಹಿಸ್ತಾ ಇದ್ದಾರೆ ಪೋಷಕರು. ಸುಹಾಸ್ ಶೆಟ್ಟಿ ಕುಟುಂಬಸ್ಥರು NIA ಕೊಡಬೇಕು ಅಂತ ಒತ್ತಡವನ್ನ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲಿ ನಮಗೆ ನಂಬಿಕೆ ಇಲ್ಲ, NIA ಕೊಟ್ಟು ಬಿಡಿ. ಪೊಲೀಸರು ಕೂಡ ಈ ಹತ್ಯೆಯಲ್ಲಿ ಶಾಮೀಲಾಗಿದ್ದಾರೆ. ಕೆಲ ದಿನಗಳಿಂದ ಪೊಲೀಸರು ಕಿರುಕುಳವನ್ನು ಹೆಚ್ಚಿಸಿದ್ರು ಅಂತ ಅವರು ಕೆಲ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಈಗಲೂ ಕೆಲ ಅನುಮಾನಗಳಿಗೆ ಉತ್ತರ ಇಲ್ಲ ನಮಗೆ. ಇನ್ಫ್ಯಾಕ್ಟ್ ಹೇಳದಂತೆ ಕೇಳದಿದ್ರೆ ಕಾಲಿಗೆ ಗುಂಡು ಹೊಡಿತೀವಿ ಅಂತೆಲ್ಲ ಹೆದರಿಸ್ತಾ ಇದ್ರು. ಆ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ಬಾರ್ದು ಯಾವುದಕ್ಕೂ ಅಂತ ಹೇಳ್ತಾ ಇದ್ರು. ಸೊ ಪೊಲೀಸರು ಕೂಡ ನನ್ನ ಮಗನಿಗೆ ಈ ಥರದ ಸ್ಥಿತಿ ಬರೋದಕ್ಕೆ ಇಂಡೈರೆಕ್ಟ್ಲಿ ಕಾರಣ ಅನ್ನೋದು ಪೋಷಕರ ವೇದನೆಯ ಭಾಗ ಆಗ್ತಾ ಇದೆ. ಹೀಗಾಗಿ ಸ್ಟೇಟಿಂದ ಯಾವುದೇ ಏಜೆನ್ಸಿಗಳು ತನಿಖೆ ಮಾಡೋದು ಮುಂದುವರಿಸೋದು ಬೇಕಾಗಿಲ್ಲ, ನಮಗೇನಿದ್ರು ಕೂಡ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಬರಲಿ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಈ ಪ್ರಕರಣದಲ್ಲಿ ಇದೆಯಲ್ಲ, ಒಂದು ಫಂಡಿಂಗ್ ಬಗ್ಗೆ ನಾವು ನಿನ್ನೆನೂ ಕೂಡ ನಿಮಗೆ ಹೇಳ್ತಾ ಇದ್ವಿ. ಬೆಳಗ್ಗೆನೇ ನಾವು ಪ್ರೆಡಿಕ್ಟ್ ಮಾಡಿದ್ವಿ ಇದು ಸುಪಾರಿ ಕಿಲ್ಲಿಂಗ್ನ ರೀತಿ ಇದ್ದಂಗಿದೆ ಅಂತ. ಮಧ್ಯಾಹ್ನ ನೀವು ಪ್ರೆಸ್ ಮೀಟ್ನಲ್ಲಿ ಪೊಲೀಸ್ ಆಫೀಸರ್ ಕೂಡ ಅದನ್ನೇ ಹೇಳಿದ್ದನ್ನು ನೀವು ನೋಡಿರ್ಬೋದು. ಮೂರು ವಾಹನವನ್ನು ಬಳಸಿದ್ದಂತೆ. ಅದಕ್ಕೆಲ್ಲ ಅಂದಾಜು ಏನಿಲ್ಲ ಅಂದರೆ ಒಂದು 20 ಲಕ್ಷದಷ್ಟು ವಾಹನವನ್ನು ನೀವು ಒಂದು ಕೊಲೆ ಕೇಸಿಗೆ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ, ಸುಪಾರಿ 5 ಲಕ್ಷ ಕೊಡ್ತೀರಿ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಆಗಿದೆ ಅಂತ. ಪೊಲೀಸ್ನವ್ರ ಮೇಲೆ ನಮಗೆ ಬಜ್ಪೆ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ. ಗವರ್ಮೆಂಟಿಂದ ಯಾರಾದರೂ ನಮ್ಮ ಮನೆಗೆ ಬರ್ಬೋದು, ನಮ್ಮ ಮಗ ಕಳ್ಕೊಂಡಿದ್ದೀವಿ, ನಮಗೆ ಈ ಗವರ್ಮೆಂಟ್ ಮೇಲೆ ನಂಬಿಕೆ ಇಲ್ಲ. ನಮಗೆ NIA ತನಿಖೆ ಆಗಬೇಕು, NIAಗೆ ಕೊಡಬೇಕು. ಬರೀ ಅಲ್ಲಿ ಕೂತ್ಕೊಂಡು ಈ ಪೊಲೀಸ್ನವ್ರು ಹೇಳ್ತಾರೆ ಅವರು ರೌಡಿ ಶೀಟರ್ ಅಂತ. ಈಗ ನಮ್ಮನ್ನು ಕೇಳಬೇಕಿತ್ತಲ್ವ, ಅದಕ್ಕೆ ನಮಗೆ ನಂಬಿಕೆ ಇಲ್ಲ. ನಮಗೆ NIA ತನಿಖೆ ಆಗಬೇಕು, ನಮ್ಮ ಮಗನ ಕೊಂದವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಇವನು ಏನಾದರೂ ಅಸ್ತ್ರ ಇಟ್ಕೊಂಡಿದ್ರೆ ಅವರು ಅಷ್ಟು ಸುಲಭದಲ್ಲಿ ನನ್ನ ಮಗ ಸಾಯ್ತಿರ್ಲಿಲ್ಲ. ಇವರೇ ಪೊಲೀಸ್ನವರೇ ಪ್ರೀ ಪ್ಲಾನ್ ಮಾಡಿ ಇವನ ಹತ್ರ ಏನು ಇರದಂಗೆ ಮಾಡಿ, ನೀನೇನಾದರೂ ಇಟ್ಕೊಂಡ್ರೆ ನಿನ್ನ ಕಾಲಿಗೆ ಗುಂಡಾಗ್ತೀವಿ ಹಾಗೆ ಹೀಗೆ ಎಲ್ಲ ಹೇಳ್ತಾರಂತೆ. ಅಷ್ಟು ಟಾರ್ಚರ್. ರೌಡಿ ಶೀಟರ್ ಅಂತ ಹೇಳ್ತಾರೆ. ರೌಡಿ ಶೀಟರ್ ಮನೆ ಹಿಂಗಿರ್ತದೆ. 3 ಮನೆ ಮಾಡಿ ಬಾಡಿಗೆ ಕೊಡ್ತಾ ಇದ್ದಾರೆ ಅವರು. ಮಂಗಳೂರಲ್ಲಿ ಏನಿದೆ ಒಂದು ಏನು ಬಿಲ್ಡಿಂಗ್ ಉಂಟು, ಅಲ್ಲೂ ಬಾಡಿಗೆ ಮನೆ ಇರ್ತದೆ. ಅದು ಇಲ್ಲಿ ಈ ಮನೆಯಲ್ಲಿ ಇದ್ದದ್ದು ನಾವಿಲ್ಲಿ ಅವ್ರು ಹೇಳ್ತಾರೆ ರೌಡಿ ಶೀಟರ್ ಅಂತ. ರೌಡಿ ಶೀಟರ್ ಮನೆ ಹಿಂಗೆ ಇರ್ತದೆ, ರೋಡ್ ಹೆಂಗೆ ಕಾಡಂಗೆ. ಅವನು ಎಲ್ಲ ವಾಚ್ ಅಲ್ಲಿಗೆ ಹೋಗ್ತಾನೆ, ಏನು ಬರ್ತಾನೆ, ಎಲ್ಲಿ ಗಾಡಿ ಹೋಗ್ತಾನೆ ಎಲ್ಲ ಅದೆಲ್ಲ ಗೊತ್ತಿತ್ತು. ಮಂಗಳೂರಿನಲ್ಲಿ ನಡೆದಂತಹ ಪ್ರತೀಕಾರದ ಕೊಲೆಗಳಿದೆಯಲ್ಲ, ಅದು ಲಾಜಿಕಲ್ ಎಂಡ್ ಅಂತ ತಲುಪಿಲ್ಲ. ಲಾಜಿಕಲ್ ಎಂಡ್ ಅಂದರೆ ಏನು? ಕೃತ್ಯದಲ್ಲಿ ಭಾಗವಹಿಸಿದವರಿಗೆ ತಕ್ಕ ಶಿಕ್ಷೆ ಆಗೋದು. ಲಾಸ್ಟ್ 15 ವರ್ಷದ ಪ್ರತೀಕಾರದ ಕೊಲೆಗಳಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಅಂತ ಕೇಳಿದ್ರೆ ಬಹುತೇಕ ಎಲ್ಲರೂ ಬೇಲ್ ಮೇಲೆ ಆಚೆ ಇದ್ದಾರೆ. ಪಾಪ ಆ ಫ್ಯಾಮಿಲೀಸ್ ಇನ್ನೂ ನಮಗೆ ನ್ಯಾಯ ಸಿಗುತ್ತೆ ಇವತ್ತು ನಾಳೆ ಅಂತ ಓಡಾಡ್ತಾ ಇದ್ದಾರೆ. ತುಂಬ ಜನರು ಪೇರೆಂಟ್ಸೇ ಹೋಗಿದ್ದಾರೆ, ಮಗನೂ ಹೋದ, ಪೇರೆಂಟ್ಸು ಹೋದರು, ಆ ಥರದ ಪರಿಸ್ಥಿತಿ ಇದೆ. NIA ಬರಬೇಕು ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ, NIAದು ಟ್ರ್ಯಾಕ್ ರೆಕಾರ್ಡ್ ಇದೆಯಲ್ಲ, ಯಾವುದೇ ಒಂದು ಪ್ರಕರಣವನ್ನು ಅವ್ರ ಕೈಗೆ ಎತ್ಕೊಂಡ್ರೆ ಲಾಜಿಕಲ್ ಎಂಡ್ ಬೇಗ ಸಿಗುತ್ತೆ. 15 ವರ್ಷ 20 ವರ್ಷ ಕಾಯಬೇಕಾಗಿಲ್ಲ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಇದೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ಮಾಸ್ಟರ್ ಪ್ಲಾನ್ ನಡೆದಿತ್ತು, ವೆಲ್ ಎಕ್ಸಿಕ್ಯೂಟೆಡ್. ಅದು ಹತ್ಯೆಯಲ್ಲಿ 20ಕ್ಕೂ ಹೆಚ್ಚು ಜನ ಶಾಮೀಲಾಗಿರೋ ಮಾಹಿತಿ ಸಿಗ್ತಾ ಇದೆ. ಬಜ್ಪೆ ಪರಿಸರದಲ್ಲಿ ಆರೋಪಿಗಳಿಗೆ ಸ್ಥಳೀಯರು ನೆರವು ಕೊಟ್ಟಂತಹ ಶಂಕೆ. ಡೇ 1 ನಾವು ಅದನ್ನು ಹೇಳಿದ್ವಿ ನಿಮಗೆ. ಪೊಲೀಸರಿಂದ 30ಕ್ಕೂ ಅಧಿಕ ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ರಾತ್ರಿ ವೇಳೆ ಸುಹಾಸ್ ಕಾರ್ ಬರುವಂತಹ ಸಮಯ, ಜಾಗ, ಇಕ್ಕಟ್ಟಾದ ಪ್ರದೇಶದಲ್ಲೇ ಅಡ್ಡ ಹಾಕಿದ್ರೆ ಆತ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಮಾಸ್ಟರ್ ಪ್ಲಾನು, ಇದೆಲ್ಲವನ್ನ ಕೂಡ CCTV ದೃಶ್ಯ, ಮೊಬೈಲ್ ವಿಡಿಯೋಗಳನ್ನ ಸಂಗ್ರಹ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಒಂದು ಕೊಲೆಯಲ್ಲಿ 2 ಥಿಯರಿಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೊಲೆಗೂ ಮುಂಚೆ 4 ಗಂಟೆಗಳ ಬೆಳವಣಿಗೆ, ಆ ಜಾಗದಲ್ಲೇನು ಕ್ರೈಮ್ ಸೀನ್ನಲ್ಲಿ ಏನೇನಾಗಿತ್ತು, ಯಾರು ಬಂದಿದ್ರು, ಯಾರು ಕೊಲೆ ನಂತರ ಕೂಡ ಅಲ್ಲಿ ಕಾಣಿಸ್ಕೊಂಡ್ರು, ಕೊಲೆ ಮಾಡಿದಂತಹ ಹಂತಕರಿಗೆ ಹೆಂಗೆ ಅಲ್ಲಿ ದಾರಿ ಬಿಟ್ಕೊಟ್ಟು ರೋಡನ್ನು ಕ್ಲಿಯರ್ ಮಾಡೋ ಕೆಲಸ ಮಾಡಿದ್ರು. ಈ ಥಿಯರಿಗಳು ತುಂಬ ಇಂಪಾರ್ಟೆಂಟ್. ಬಿಫೋರ್ ಥಿಯರಿ, ಆಫ್ಟರ್ ಥಿಯರಿ ಅಂತ ಅದನ್ನು ಕರಿತೀವಿ ನಾವು. ಸೊ ಇದರಲ್ಲೆಲ್ಲ ಅದನ್ನು ನೋಡ್ತಾ ಇದ್ದಾರೆ. ಮತ್ತು ನಾನು ನಿಮ್ಗಾಗಲೇ NIA ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ಹೇಳ್ತಾ ಇದ್ದೆ. NIA ದೇಶದಲ್ಲಿ ಇಲ್ಲಿ ತನಕ ತೆಗೆದುಕೊಂಡಿರುವಂತಹ ಯಾವುದೇ ಪ್ರಕರಣ ಆಗಿರಲಿ ಬೇಗ ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗುತ್ತೆ. ಈಗ 100 ಕೇಸ್ ತೊಗೊಂಡ್ರು ಅಂದರೆ 93% ಕೇಸ್ಗಳಲ್ಲಿ ನ್ಯಾಯ ಕೊಡಿಸಿದ್ದಾರೆ. ಸೊ ತುಂಬ ದೊಡ್ಡ ಟ್ರ್ಯಾಕ್ ರೆಕಾರ್ಡ್. ಹೀಗಾಗಿ ಈ ಥರದ್ದೆಲ್ಲ ಕೇಸ್ಗಳಾದಾಗ NIA ತನಿಖೆ ಆಗಲಿ ಅಂತ ಕೇಳ್ತಾರೆ.